ಹಾಗೂ ಪದ್ಮಶ್ರೀ ವಿಜೇತ ಹರೇಕಳ ಆಜಪ್ಪನವರೇ ಮತ್ತು ಎಲ್ಲ ಬಂಧುಗಳೇ, ಪ್ರಮುಖ ಭಾಷಣ ಭಜನೆ ಬಗ್ಗೆ ಮಾತಾಡಿ ಅಂತೇಳಿ ನಾನು ಫಸ್ಟ್ ಬಂದದ್ದು. ಶಾಲೆಯಲ್ಲಿ ಫಸ್ಟ್ ಬಂದವನಿಗೆ ಫಸ್ಟ್ ಕೊಡಬೇಕು. ನೀವು ಫಸ್ಟ್ ಬಂದವನು, ನಾನು ಆರು ಗಂಟೆಗೆ ಬಂದಿದ್ದೇನೆ, ನೀವು ನನಗೆ ಲಾಸ್ಟ್ ಭಾಷಣ ಕೊಡೋದಾ? ಫಸ್ಟ್ ಬಂದವರಿಗೆ ಫಸ್ಟ್ ಭಾಷಣ ಕೊಡಬೇಕು. ಕ್ರಮ ಹಾಗೆ ಅಲ್ವಾ ಶಾಲೆಯಲ್ಲಿ? ಹೌದಾ ಅಲ್ವಾ? ಮತ್ತು ಭಜನೆಯ ಬಗ್ಗೆ ಮಾತಾಡಬೇಕು ಅಂದರೆ ಶ್ರೀನಿವಾಸ ಸಾಲಿ ಅಂದರೆ ಭಜನೆಯ ಎಲ್ಲ ಅಭ್ಯರ್ಥಿಗಳು ಇರುವಾಗ ಮಾತಾಡಬೇಕು. ಈಗ ಬಹುಶಃ ಪ್ರೈಸ್ ತಗೊಳ್ಳಿಕ್ಕೆ ಬಂದವರು ಮಾತ್ರ ಇದ್ದಾರೆ, ಎಲ್ಲ ಕಡೆ ನಮ್ಗೆ ಗೊತ್ತುಂಟದು. ಈಗ ಹರೇಕಳ ಹಾಜಪ್ಪನವರನ್ನು ನೋಡಿದ ಮೇಲೆ, ಅವರ ಮಾತುಗಳ ಅವರ ವ್ಯಕ್ತಿತ್ವವನ್ನು ನೋಡಿದ ಮೇಲೆ ನಾವೆಂತ ಮಾತಾಡಲಿಕ್ಕುಂಟು? ತುಂಬ ಸರಳ. ನೀವು ಹಾಜಪ್ಪನವರನ್ನು ಅರ್ಥ ಮಾಡಿಕೊಂಡ್ರಿ ಅಂತಾದರೆ ನಿಮಗೆ ಜೀವನದಲ್ಲಿ ಇನ್ಯಾರ ಭಾಷಣವೂ ಬೇಡ. ಅರ್ಥ ಮಾಡಿಕೊಳ್ಬೇಕು. ನೀವು ಕಿತ್ತಳೆ ಹಣ್ಣು ಮಾರಿ ಒಂದು ಶಾಲೆಯನ್ನು ಕಟ್ಟಿ ಇಷ್ಟು ಅದ್ಭುತವಾದ ಸಾಧನೆ ಮಾಡಿ ಅವರು ನಿಜವಾಗಿಯೂ ಅಲ್ಲಿ ಕೂತ್ಕೊಳ್ಬೇಕು, ಕೇಳುವುದಿಲ್ಲ ಅವರು. ನಿಜವಾಗಿಯೂ ಪದ್ಮಶ್ರೀ ಒಬ್ಬರು ವ್ಯಕ್ತಿ ವೇದಿಕೆಗೆ ಬಂದರೆ ಅವರ ಹೆಸರೇ ಮೊದಲು ಬರಬೇಕು, ಅವರಿಗೇ ಮೊದಲ ಆದ್ಯತೆ ಸಿಗಬೇಕು, ಅವರಿಗೇ ಮೊದಲನೇ ಸ್ಥಾನ ಸಿಗಬೇಕು. ನಿರೂಪಕರಿಂದ ಹಿಡಿದು ನನ್ನಿಂದ ಹಿಡಿದು ಎಲ್ಲರೂ ಅವರನ್ನೇ ಹೆಸರಿಸಬೇಕು. ಕ್ರಮ ಅವರು ಕೇಳುವುದಿಲ್ಲ. ಅಂದರೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಜೀವನದಲ್ಲಿ ಇನ್ಯಾರ ಭಾಷಣವೂ ಬೇಡ. ಹರೇಕಳ ಹಾಜಪ್ಪನವರ ಒಂದು ಫೋಟೋ ಇಟ್ಕೊಳ್ಳಿ, ನಿಮ್ಮ ಜೀವನ ಉದ್ಧಾರ ಆಗ್ತದೆ. ಇಲ್ಲಿ ಎರಡು ವ್ಯಕ್ತಿಗಳು ಬಂದಿದ್ದಾರೆ. ಒಂದು ಗುರುಗಳು ಬಂದು ಹೋದರು, ಇನ್ನೊಂದು ಹಾಜಪ್ಪನವರು. ಒಂದು ಧರ್ಮದ ಸಂಕೇತ, ನೀವು ಭಜನೆ ಮಾಡಿದಿರಲ್ಲ ಅದರ ಸಂಕೇತ, ಇನ್ನೊಂದು ಶಿಕ್ಷಣದ ಸಂಕೇತ. ಎರಡೂ ಬೇಕು, ಎರಡೂ ಬೇಕು. ಭಜನೆ ಅಂತಂದರೆ ಏನು? ನಾನು ಸಣ್ಣದಾಗಿ ಮಾತಾಡ್ತೇನೆ, ಜಾಸ್ತಿ ಮಾತಾಡೋದಿಲ್ಲ. ಯಾಕೆಂದರೆ ನಮ್ಮ ಮಾಜಿ ಮೇಯರ್ ಅವರು ನೋಡಿ, ಈ ಊರಿನವರೇ ಆಗಿ ಹೆಂಗೆ ಬೇಗ ಪೌಡಿ ಹೇಳ್ತಾ ಇದ್ದಾರೆ. ಬೇಗ ಇಲ್ಲ, ತುಂಬ ಲೇಟ್ ಆಯಿತು, ತುಂಬ ಮಾತಾಡೋದಿಲ್ಲ ನಾನು. ಧರ್ಮ ಭಜನೆ ಅಂದರೆ ಏನು? ಇಲ್ಲಿ ದಾಸರ ಫೋಟೋ ಹಾಕಿದ್ದೀರಿ. ಎಷ್ಟು ಜನರಿಗೆ ದಾಸರ ಹೆಸರು ಗೊತ್ತುಂಟು? ಕನಕದಾಸರು, ಪುರಂದರದಾಸರು. ಈ ದಾಸ ಪರಂಪರೆಯಲ್ಲಿ ಭಜನೆಗಳು ಪ್ರಾರಂಭ ಆದದ್ದು. ಆನಂತರ ತುಂಬ ಜನ ಶಿಶುನಾಳ ಶರೀಫರು, ಗೋವಿಂದ ಭಟ್ಟರು, ಬೇರೆ ಬೇರೆ ದಾಸರು ಪರಂಪರೆಯಲ್ಲಿ ಭಜನೆಗಳು ಸ್ಟಾರ್ಟ್ ಆಯಿತು. ಸಂತ ಪರಂಪರೆ ಇದೆ ಭಾರತಕ್ಕೆ. ಸಂತ ಪರಂಪರೆ ಅಂತಂದರೆ ಅವರು ಮಠಾಧೀಶರಲ್ಲ, ಗುರುಗಳಲ್ಲ. ಅವರು ದೇವರನ್ನು ಪ್ರೀತಿ, ಶ್ರದ್ಧೆ ಮತ್ತು ಭಕ್ತಿಯಿಂದ ಕೇವಲ ಪ್ರಾರ್ಥನೆಯ ಮೂಲಕ ನಾನು ನಿನ್ನನ್ನು ಕಾಣ್ತೇನೆ ಹೇಳುವ ಸರಳ ವಿಧಾನದಲ್ಲಿ ಅವರೆಲ್ಲರೂ ಸಂತ ಪರಂಪರೆಯವರು ಸಂಕೀರ್ತನೆಗಳನ್ನು ಸ್ಟಾರ್ಟ್ ಮಾಡಿದ್ದು. ಮೊದಲು ಹೋಮ ಹವನ ಇತ್ತು, ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡ್ತಿದ್ರು. ಅದು ಎಲ್ಲರಿಗೂ ಆಗೋದಿಲ್ಲ ಅಂಥೇಳಿ ಶಂಕರಾಚಾರ್ಯರು ಮೂರ್ತಿಯನ್ನು ಕೊಟ್ಟರು. ನೀವು ಸಣ್ಣ ಮೂರ್ತಿಯನ್ನು ಇಟ್ಟುಕೊಂಡು ಪೂಜೆ ಮಾಡಿ ಸಾಕು ಅಂತ. ಕೆಲವರಿಗೆ ಅದು ಕಷ್ಟ ಅಂತ ಆಗುವಾಗ, ಅದು ಬೇಡ ಅಂತ ಆಗುವಾಗ ಈ ಯಾವುದು ಭಜನೆಗಳು ಪ್ರಾರಂಭ ಆದದ್ದು. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ನಾನು ಬ್ರಾಹ್ಮಣ, ಪೂಜೆ ಮಾಡ್ತೇನೆ. ಇನಾಯತ್ ಅಲಿಯವರು ಮಸೀದಿಗೆ ಹೋಗ್ತಾರೆ, ಐವನ್ ಡಿಸೋಜರವರು ಚರ್ಚಿಗೆ ಹೋಗ್ತಾರೆ. ನೀವು ಕೆಲವರು ಹೋಗ್ತೀರಿ, ಕೆಲವರು ದೈವಸ್ಥಾನಕ್ಕೆ ಹೋಗ್ತೀರಿ, ಕೆಲವರು ನಾಗಾರಾಧನೆಯನ್ನು ಮಾಡ್ತೀರಿ. ಎಲ್ಲ ಬೇರೆ ಬೇರೆ ಆರಾಧನೆಗಳನ್ನು ನಾವು ಮಾಡ್ತೇವೆ. ಆದರೆ ಈ ಆರಾಧನೆಗಳು ಫಲ ಸಿಗೋದು ಯಾವಾಗ? ಈ ಆರಾಧನೆ ಮಾಡಿ, ಇಲ್ಲಿ ಭಜನೆ ಮಾಡಿ ಮನೆಗೆ ಹೋಗಿ ಅಮ್ಮನಿಗೆ ಅಪ್ಪನಿಗೆ ಬೈದರೆ ನಿಮಗೆ ಫಲ ಸಿಗ್ತದ? ನನಗೆ ಫಲ ಸಿಗ್ತದ? ನಾನು ಪೂಜೆ ಮಾಡಿ ದೇವರೇ ಒಳ್ಳೆಯದು ಮಾಡು ಅಂತೇಳಿ ಇಡೀ ದಿನ ಹೇಳಿಕೊಂಡು ದಾರಿಯಲ್ಲಿ ಹೋಗುವವನಿಗೆ ಮಸೆಪುನಿ ಅಂತೇಳಿ ಬಿಸತ್ತಿ ಹಾಕಿದರೆ ನನಗೆ ದೇವರು ಫಲ ಕೊಡಲಿಕ್ಕುಂಟ? ಫಲ ಸಿಗುವುದು ಯಾವಾಗ ಅಂದರೆ ನಮ್ಮ ಜೀವನ ಧರ್ಮ. ನಾನು ಒಬ್ಬ ವ್ಯಕ್ತಿಯಾಗಿ, ನಾನು ಒಬ್ಬ ಪತ್ರಕರ್ತನಾಗಿ, ನಾನು ಒಬ್ಬ ವಕೀಲನಾಗಿ, ನಾನು ಒಬ್ಬ ಮಾಸ್ಟರ್ ಆಗಿ, ನಾನು ಒಬ್ಬ ರಾಜಕಾರಣಿಯಾಗಿ, ನಾನು ಒಬ್ಬ ಗುರುವಾಗಿ ನಮ್ಮ ಧರ್ಮವನ್ನು ನಾವು ಪಾಲನೆ ಮಾಡ್ತೇವಾ? ಮಕ್ಕಳು, ನಿಮ್ಮ ಧರ್ಮ ಏನು? ತಂದೆ ತಾಯಿಗಳಿಗೆ ಗೌರವ ಕೊಡ್ತೀರಾ? ಶಿಕ್ಷಕರಿಗೆ ಗೌರವ ಕೊಡ್ತೀರಾ? ಮನೆಯಲ್ಲಿ ಹೇಳಿದ ಕೆಲಸ ಮಾಡ್ತೀರಾ? ಇದು ನಿಮ್ಮ ಧರ್ಮ. ತಂದೆ ತಾಯಿಗಳ ಧರ್ಮ ಏನು?
ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುವುದು, ಗಂಡನ ಕರ್ತವ್ಯ ಏನು, ಹೆಂಡತಿಯ ಕರ್ತವ್ಯವೇನು, ಇದು ಜೀವನ ಧರ್ಮ. ಒಬ್ಬ ಶಿಕ್ಷಕನಾಗಿ ಅವ ಏನೇನೋ ಮಾಡಿಕೊಂಡಿದ್ದರೆ ಅವ ಶಿಕ್ಷಕ ಧರ್ಮದಿಂದ ಹೊರಗೆ ಬಂದಿದ್ದಾನೆ ಅಂತ ಅರ್ಥ. ಒಬ್ಬ ಪತ್ರಕರ್ತ ಹುಚ್ಚುಚ್ಚಾಗಿ ಏನೇನೋ ನ್ಯೂಸ್ ಮಾಡಿಕೊಂಡು ಕೂತ್ರೆ ಅವ ಪತ್ರಕರ್ತರ ಧರ್ಮದಿಂದ ಹೊರಗೆ ಬಂದಿದ್ದಾನೆ ಅಂತ. ನಮಗೆ ರಾಜಕಾರಣಿಗಳಿಗೆ ರಾಜಧರ್ಮ ಉಂಟು, ಸ್ವಾಮೀಜಿಗಳಿಗೆ ಸನ್ಯಾಸ ಧರ್ಮ ಉಂಟು, ಪುರೋಹಿತರುಗಳಿಗೆ ಪುರೋಹಿತ ಧರ್ಮ ಉಂಟು. ನಾನು ಹೇಳುವುದೇನು ಅಂತಂದರೆ, ಈ ಎಲ್ಲ ನಡವಳಿಕೆಗಳು ಸರಿಯಾಗಿ ಇಲ್ಲದಿದ್ದರೆ ಭಜನೆ ಮಾಡಿದರೂ ಪ್ರಯೋಜನ ಇಲ್ಲ, ನಾನು ಹೋಮ ಮಾಡಿದರೂ ಪ್ರಯೋಜನ ಇಲ್ಲ, ನೀವು ಅಲ್ಲಾಹು ಅಕ್ಬರ್ ಅಂತೇಳಿ ಕರೆದ ಕೂಡಲೇ ಮಸೀದಿ ಹೋಗಿ ಪ್ರಾರ್ಥನೆ ಮಾಡಿದರೂ ಪ್ರಯೋಜನ ಇಲ್ಲ. ನಾನು ನನ್ನನ್ನು ಸುಧಾರಿಸಿಕೊಳ್ಳಬೇಕು. ಗುರುಗಳು ಹೇಳಿದರು, ನಾನು ಯಾರು ಅಂತ ನಮಗೆ ಅರ್ಥ ಆಗಬೇಕು. ನಮಗೆ ನಾನು ಯಾರು ಅಂತ ಅರ್ಥ ಆದರೆ ಸಮಸ್ಯೆಗಳಿಲ್ಲ. ಎಲ್ಲರೂ ಹೇಳ್ತಾರೆ ಭಾಷಣದಲ್ಲಿ ಅಲ್ವಾ, ನಾವೆಲ್ಲ ಒಂದೇ, ನಾವು ಎಲ್ಲ ಧರ್ಮದವರು ಒಂದೇ, ಶಾಂತಿಯ ಸಂದೇಶ ಕೇಳ್ತೀರಲ್ಲ ನೀವು. ಎಲ್ಲ ಧರ್ಮಗುರುಗಳು ಅದನ್ನೇ ಹೇಳೋದು. ಆದರೆ ಕೆಳಗೆ ಪೆಟ್ಟೆ ಆಗೋದಲ್ಲ ಮಾರ್ರೆ, ಯಾಕೆ ಇದು? ಕೇಳುವವರು ಸರಿ ಕೇಳುವುದಿಲ್ವೋ, ಹೇಳುವವರು ಹೇಳಿದ ಅರ್ಥ ಆಗೋದಿಲ್ವೋ ಗೊತ್ತಿಲ್ಲ. ಯಾಕೆ ನಾನು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಮತ್ತೆ ಮತ್ತೆ ನಾವು ಹೊಡ್ಕೊಳ್ಳೋದು? ಹಾಗಾಗಿ ದೇವರು ಅಂತಂದರೆ ನಮ್ಮದೇ ಕೊನೆಯದಾಗಿ ಇಷ್ಟೇ ಹೇಳ್ತೇನೆ, ಆತ್ಮ ಇದು ನನ್ನೊಳಗೆ ಇರುವ ಜೀವ. ಪರಮ ಆತ್ಮ ಎಲ್ಲರಿಗೂ ಇರುವಂಥ, ಅಂದರೆ ಈ ಆತ್ಮವನ್ನು ಕೊಟ್ಟಂಥ ಒಂದು ಪರಮ ಅಂಶ ಎಲ್ಲ ಜೀವಿಗಳಲ್ಲೂ ಇರುವುದು ಆತ್ಮ. ಎಲ್ಲ ಆತ್ಮದಲ್ಲೂ ದೇವರಿದ್ದಾನೆ. ಇದನ್ನು ನೀವು ಒಪ್ಪಿಕೊಂಡ ಮೇಲೆ ನಾನು ಅವನೊಟ್ಟಿಗೆ ಹೋಗೋದಿಲ್ಲ, ಅವನನ್ನು ನಾನು ಮುಟ್ಟುವುದಿಲ್ಲ, ಅವ ಮುಸ್ಲಿಮು ಇವ ಕ್ರಿಶ್ಚಿಯನ್ನು ಹೇಳಿದರೆ ಅವರಲ್ಲಿ ಇರುವ ದೇವರ ಅಂಶಕ್ಕೆ ನಾವು ಅಪಮಾನ ಮಾಡಿದ ಹಾಗೆ ದಿನನಿತ್ಯ ಅಪಮಾನ ಮಾಡಿಕೊಂಡು ನಾನು ಭಜನೆ ಮಾಡ್ತೇನೆ, ಹೋಮ ಮಾಡ್ತೇನೆ ಹೇಳಿದರೆ ಯಾವ ಫಲವೂ ಸಿಕ್ಕುವುದಿಲ್ಲ. ಪ್ರತಿಯೊಬ್ಬ ಪ್ರಾಣಿಯಿಂದ ಹಿಡಿದು ಪ್ರತಿಯೊಬ್ಬ ಮನುಷ್ಯನನ್ನು ಗೌರವಿಸಬೇಕು, ಪ್ರೀತಿಸಬೇಕು, ಆರಾಧಿಸಬೇಕು. ಹಾಗೆ ಆದಾಗ ಮಾತ್ರ ಆತ್ಮಶುದ್ಧಿ ಆಗ್ತದೆ. ಯಾರು ಆತ್ಮಶುದ್ಧಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅದು ದೇವರಿಗೆ ಸಲ್ತದೆ. ಒಂದು ನೆನಪಿಟ್ಕೊಳ್ಳಿ, ದೇವರಿಗೆ ಆಕಾರ ಇಲ್ಲ, ದೇವರಿಗೆ ಯಾವ ಆಕಾರವೂ ಇಲ್ಲ. ಅದು ನಮ್ಮ ಮನಸ್ಸಿನ ನೆಮ್ಮದಿಗೆ ನಾವು ಮಾಡಿಕೊಂಡದ್ದು. ಒಂದು ಕುತ್ಕೊಳ್ಳಿಕ್ಕೆ ಒಂದು ಬೇಕಲ್ಲ, ನಮ್ಮನ್ನು ನಾವು ಹಿಡಿದಿಟ್ಕೊಳ್ಳಿಕ್ಕೆ. ಇಲ್ಲೇ ಹೋದರೆ ನಿರಾಕಾರವಾದಂಥದ್ದು. ಎಲ್ಲ ಧರ್ಮದಲ್ಲೂ ಅದನ್ನೇ ಹೇಳೋದು. ಹಿಂದೂ ಧರ್ಮದಲ್ಲಿ ಒಂದು ವ್ಯವಸ್ಥೆಯನ್ನು ಜಾರಿಗೆಗೊಳಿಸಿದ್ದು. ಈ ಧರ್ಮದ ಜೊತೆಗೆ ಮಕ್ಕಳಿಗೆ ಹೇಳುವುದಿಷ್ಟೇ, ಕೊನೆಯದಾಗಿ ನೀವು ಭಕ್ತಿ ಮತ್ತು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ಎಕ್ಸಾಮಿಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗಿ ದೇವರೇ ನನ್ನ ಪಾಸ ಮಲ್ಪು ಅಂತೇಳಿ ಕುಂಕುಮ ಹಚ್ಚಿಕೊಂಡು ಶಾಲೆಗೆ ಹೋದರೆ ಪಾಸಾಗ್ತೀರಾ? ಇಲ್ಲಲ್ಲ. ನೀವು ಓದಬೇಕು. ಧರ್ಮದ ಜೊತೆಗೆ ಶಿಕ್ಷಣ, ವೃತ್ತಿ. ನಿಮ್ಮಲ್ಲಿ ಯಾರಿಗೆ ಗೊತ್ತು, ಅರೆಕಳ ಆಜಬ್ಬನವರಾಗೆ ಇನ್ನೊಂದು ಮರಕಡದಲ್ಲಿ ರಾಷ್ಟ್ರ ಪ್ರಶಸ್ತಿ ತಗೊಳ್ಳುವ ಪ್ರತಿಭೆಗಳು ಇರ್ಬೋದು ನಿಮ್ಮಲ್ಲಿ. ಅದಕ್ಕೆ ಶಿಕ್ಷಣ ಬೇಕು, ವಿಜ್ಞಾನ ಬೇಕು. ಧರ್ಮ ಕೇವಲ ಆಧ್ಯಾತ್ಮಕ್ಕೆ, ದೇವರು ಮತ್ತು ನನ್ನ ನಡುವಿನ ಸಂಬಂಧಕ್ಕೆ ಮಾತ್ರ. ಬದುಕಿಗೆ ವಿಜ್ಞಾನ ಬೇಕು, ಬದುಕಿಗೆ ಶಿಕ್ಷಣ ಬೇಕು. ನೀವು ಶಿಕ್ಷಣ ಬೇಡ, ಬರೀ ಭಜನೆ ಮಾಡ್ತೀರಿ ಹೇಳಿ ಆದರೆ ಅದು ಸನ್ಯಾಸಿ ಆಗಲಿಕ್ಕೆ ಆದೀತು. ಶಿಕ್ಷಣ ಬೇಕು, ವಿಜ್ಞಾನ ಬೇಕು, ಕಲಿಬೇಕು, ಒಳ್ಳೆಯದಾಗಬೇಕು, ಒಳ್ಳೆಯ ವೃತ್ತಿಗೆ ಹೋಗಬೇಕು. ನಾನೂ ಕೂಡ ಸಮಾಜದಲ್ಲಿ ಎದ್ದು ನಿಲ್ತೇನೆ, 10 ಜನರಿಗೆ ಶಕ್ತಿಯನ್ನು ಕೊಡ್ತೇನೆ ಹೇಳುವಂಥ ಕರ್ಮ ಸಿದ್ಧಾಂತ ಹಿಂದೂ ಧರ್ಮದಲ್ಲಿ. ನಿನ್ನ ಕೆಲಸವನ್ನು ನೀನು ಮಾಡಬೇಕು. ದೇವರು ಹೇಳಿದ್ದಾನೆ, ನಾನು ಹೇಳಿದಲ್ಲ, ಕೃಷ್ಣನೇ ಹೇಳಿದ್ದು. ನಿನ್ನ ಕರ್ಮವನ್ನು ನೀನು ಸರಿ ಮಾಡು. ನಿನ್ನ ಕರ್ಮ ಅಂತಂದರೆ ಏನು? ನಿನ್ನ ಕೆಲಸ. ವಿದ್ಯಾರ್ಥಿಗಳ ಕೆಲಸ ಏನು? ಯಾರ್ದು ಸುದ್ದಿ ಇಲ್ಲ. ವಿದ್ಯಾರ್ಥಿಗಳ ಕೆಲಸ ಏನು? ಓದುವುದು. ಓದಿ ಚೆನ್ನಾಗಿ ಡಾಕ್ಟರ್ಸ್ ಆಗಿ, ಇಂಜಿನಿಯರ್ಸೋ, ಶಿಕ್ಷಕರೋ, ಪತ್ರಕರ್ತರೋ, ಕೃಷಿಕರೋ, ಏನೋ ಒಂದು ಒಳ್ಳೆಯದಾಗಿ. ಆಗ ನಿಮಗೆ ದೇವರ ಶಕ್ತಿ, ನಿಮ್ಮ ಜ್ಞಾನ, ಶಿಕ್ಷಣ ಮತ್ತು ವಿಜ್ಞಾನ ಇದು 3 ಸೇರಿದರೆ ನಾವು ಅಭಿವೃದ್ಧಿ ಆಗ್ತೇವೆ, ಊರು ಅಭಿವೃದ್ಧಿ ಆಗ್ತದೆ. ಎಲ್ಲರಿಗೂ ಸನ್ಮಂಗಲವನ್ನು ದೇವರು ಉಂಟು ಮಾಡಲಿ ಅಂತ ಪ್ರಾರ್ಥಿಸಿಕೊಂಡು, ಶ್ರೀನಿವಾಸ್ ಸಾಲಿಯಾನ್ರವರು ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಬೆಂಬಲ ನಿರಂತರವಾಗಿ ಬರಲಿ ಅಂತ ಹೇಳಿಕೊಂಡು ಮತ್ತೆ ಹೇಳ್ತೇನೆ, ದೇವರ ಜಪ ಮಾಡಿ ಪ್ರಾರ್ಥನೆ ಮಾಡಿ. ಒಂದು ಬೇಜಾರು ಮಾಡಬೇಡಿ,
ಭಜನಾ ಕೂಟದವ್ರಿಗೆ ಒಂದು ಕಿವಿ ಮಾತು, ಬರೀ ಸ್ಪರ್ಧೆಯಲ್ಲಿ ಭಜನೆ ಮಾಡೋದಲ್ಲ, ಮನೆಯಲ್ಲಿ ಅರ್ಧ ಗಂಟೆ ಮಾಡಬೇಕು. ಬರೀ ಸ್ಪರ್ಧೆಗೆ ಭಜನೆ ಮಾಡಿದರೆ ಅದು ದೇವರಿಗೆ ಸಲ್ಲುವುದಿಲ್ಲ. ನನಗೆ ಪ್ರಶಸ್ತಿ ಬರ್ತದೆ ಅಂತೇಳಿ ಭಜನೆ ಮಾಡಬೇಡಿ. ಮನೆಯಲ್ಲಿಯ ಇಲ್ಲ ನಿಮ್ಮ ಊರಿನ ದೇವಸ್ಥಾನವ ಭಜನಾ ಮಂದಿರದಲ್ಲ 10 ನಿಮಿಷ ಆದರೂ ನೀವು ಭಜನೆ ಮಾಡಬೇಕು. ಮನೆಯಲ್ಲಿ ಭಜನೆ ಎಂಕಲ್ನ ಇಜ್ಜಿ ಎಂಕಲ್ನ ಕಾಂಪಿಟೇಷನ್ ಇತ್ತಂಡ ಮಾತ್ರ ಭಜನೆ ಹೇಳಿದರೆ ಆ ಭಜನೆ ದೇವರಿಗೆ ಸಲ್ಲುವುದಿಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಅಂದ